ಮಕ್ಕಳೇ, ಈ ದಿನ ನಿಮಗೆ ಬಯೋಗ್ಯಾಸ್ ಪ್ಲಾಂಟ್ ಜೈವಿಕ ಅನಿಲ ಸ್ಥಾವರದ ಚಿತ್ರವನ್ನ ಹೇಗೆ ಬರೆಯುವುದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದಾದ್ಮೇಲೆ ಚಿತ್ರ ಬರೆದಾದ್ಮೇಲೆ ಅದರ ಭಾಗಗಳನ್ನ ಕೂಡ ನಿಮಗೆ ಗುರುಸೋದಕ್ಕೆ ತೋರಿಸ್ಕೊಡ್ತೀನಿ. ಅನಂತರ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಅದರ ಕಾರ್ಯ ಹೇಗೆ ಅದು ಕೆಲಸ ಮಾಡುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಕನ್ನಡ ಮಾಧ್ಯಮದವರಿಗೆ ಹಾಗೆ ಆಂಗ್ಲ ಮಾಧ್ಯಮದವರಿಗೆ ಅಂದರೆ ಇಂಗ್ಲಿಷ್ ಮೀಡಿಯಂನವರಿಗೆ ಇಬ್ರಿಗೂ ಈ ಚಿತ್ರ ಬೇಕಾಗಿರುತ್ತೆ. ಸೈನ್ಸ್ ನಲ್ಲಿ ಯಾವುದು ಸೋರ್ಸಸ್ ಆಫ್ ಎನರ್ಜಿ ಅನ್ನುವಂತಹ ಪಾಠದಲ್ಲಿ ನಿಮಗೆ ಈ ಚಿತ್ರ ಬಂದಿರುತ್ತೆ. ಇದನ್ನ ನೀವು ಯಾವ ರೀತಿ ಬರೆಯೋದು ಅನ್ನೋದನ್ನ ನಾವು ಫಸ್ಟ್ ನೋಡಿಕೊಂಡು ಅನಂತರ ಮುಂದಿನಕ್ಕೆ ಹೋಗೋಣ. ನೀವಿಲ್ಲಿ ನೋಡಿ, ಈ ಒಂದು ಚಿತ್ರದಲ್ಲಿ ಇರುವಂಥದ್ದು ಏನಪ್ಪಾ ಅಂತಂದ್ರೆ, ಈ ಒಂದು ಅನಿಲ ಸ್ಥಾವರದಲ್ಲಿ ಇರುವಂಥದ್ದು ಬಾವಿಯ ಆಕಾರದಲ್ಲಿ ಇರುವಂಥದ್ದು. ಬಾವಿ ಅಂದ್ರೆ ನೆಲ ಸಮಕ್ಕಿಂತ ಕೆಳಗಡೆ ಅಂದ್ರೆ ಒಳಗಡೆ ಹುದುಗಿ ಇರುವಂಥದ್ದು ಇದು. ಸೊ ಈಗ ಚಿತ್ರ ಬರೆಯೋಣ, ಹೇಗೆ ಬರೆಯೋಣ ನೋಡ್ಕೊಳ್ಳಿ. ಫಸ್ಟ್ ನಾನು ಏನು ಮಾಡ್ತಿದ್ದೀನಿ ನೋಡ್ಕೊಳ್ಳಿ. ಈ ಚಿತ್ರದಲ್ಲಿ ಒಂದು ಶೀಟ್ ಪೆನ್ನಲ್ಲೇ ಬರಿತೀನಿ ನಾನು, ಗಮನ ಇಡಬೇಕು. ಇಲ್ಲಿ ಒಂದು ಲೈನ್ ಹಾಕೊಳ್ತೀನಿ, ಹಾಗೆ ಇನ್ನೊಂದು ಲೈನ್ ಇಲ್ಲಿಗೆ ಹಾಕ್ತೀನಿ. ಈ ಒಂದು ಬಯೋಗ್ಯಾಸ್ ಪ್ಲಾಂಟ್ ಅಥವಾ ಜೈವಿಕ ಅನಿಲ ಸ್ಥಾವರ ಅನ್ನೋದು ಇಟ್ಟಿಗೆಯ ಕಟ್ಟಡ, ಇಟ್ಟಿಗೆಯಿಂದ ಮಾಡಿರುವಂತಹ ಕಟ್ಟಡ ಆಗಿರುತ್ತೆ. ಆಯ್ತಲ್ವಾ? ನಾವೀಗ ಬರಿತಾ ಇರೋದು ಕೂಡ ಇಟ್ಟಿಗೆಯಲ್ಲಿ ಯಾವ ರೀತಿ ಕಟ್ಟಡವನ್ನು ಹಾಕಿ ನಿರ್ಮಿಸುತ್ತಾರೆ ಅದನ್ನ. ಬ್ರಿಕ್ಸ್ ಅಂತಂದ್ರೆ ಇಟ್ಟಿಗೆಗಳಿಂದ ಮಾಡಿರುವಂಥದ್ದನ್ನ ನಾನೀಗ ಬರಿತಾ ಹೋಗ್ತೀನಿ. ಆಯ್ತಲ್ವಾ? ಗಮನಿಸಿ, ನೀವು ಇದೇ ರೀತಿ ನೀವು ಫಾಲೋ ಮಾಡ್ತಾ ಹೋದ್ರೆ ನಿಮಗೆ ಬಹಳ ಸುಲಭವಾಗಿ ನೀವು ಈ ಒಂದು ಚಿತ್ರವನ್ನು ಬರೀಬಹುದು. ಅರ್ಥ ಆಗ್ತಿದೆಯಲ್ವಾ? ಹಾಗೆ ಇಲ್ಲಿ ಒಂದು ನಾನು ಲೈನ್ ಹಾಕೊಳ್ತೀನಿ. ಈ ಥರ ಹಾಕಿ ಪೂರ್ಣ ಇಲ್ಲಿಂದ ನಾನು ಎಳ್ಕೊಳ್ಳೋದಿಲ್ಲ, ಬದಲಾಗಿ ಇಷ್ಟು ಮಾತ್ರ ಹಾಕೊಳ್ತೀನಿ. ಹಾಗೆ ಮೇಲ್ಗಡೆ ಇಲ್ಲಿಂದ ಇದು ನೆಲ ಸಮ, ಹೀಗೆ ಬಂದಿರುತ್ತೆ. ಅನಂತರ ಇಲ್ಲಿ ನೋಡಿ, ಈ ಕಟ್ಟಡವನ್ನು ಪೂರ್ಣ ಮಾಡ್ತಾ ಹೋಗೋಣ. ಗಮನಿಸಬೇಕು, ಇದು ಹಾಗೆ ಇಲ್ಲಿ ಸ್ಲ್ಯಾಂಟ್ ಆಗಿ ಹೋಗುತ್ತೆ. ಈ ರೀತಿ ಅಂದರೆ ಓರೆಯಾಗಿ ಇಲ್ಲಿ ಹಾಗೆ ಓರೆಯಾಗಿ ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ. ಇಷ್ಟು ಬರಿತಾ ಇರೋದು ಇಟ್ಟಿಗೆಯ ಕಟ್ಟಡ, ಇದೆಲ್ಲವನ್ನ ಇಟ್ಟಿಗೆಯಿಂದಲೇ ಮಾಡಲ್ಪಟ್ಟಿರುತ್ತೆ. ಅರ್ಥ ಆಯ್ತಲ್ವಾ? ಆಮೇಲೆ ಇಲ್ಲಿ ಮತ್ತೆ ಈ ರೀತಿ ಹೀಗೆ ಮತ್ತೆ ಈ ಮಧ್ಯಭಾಗದಲ್ಲಿ ನೋಡಿ, ಗೊಮ್ಮಟಾಕಾರದಲ್ಲಿ ಇರುವಂತಹ ಕಟ್ಟಡ ಇದೆ. ಇಲ್ಲಿ ಡೋಮ್ ಶೇಪ್ಡ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ಇಲ್ಲಿಂದ ಗೊಮ್ಮಟಾಕಾರದಲ್ಲಿ ತಗೊಳ್ಳೋಣ. ಹಾಗೆ ಇದು ಇದನ್ನ ಇಲ್ಲಿ ಪೂರ್ಣಗೊಳಿಸ್ಕೊಳ್ಳೋಣ, ಈ ಲೈನನ್ನು. ಹಾಗೆ ಈ ಲೈನನ್ನು ಪೂರ್ಣಗೊಳಿಸ್ಕೊಳ್ಳೋಣ. ಇಲ್ಲಿ ಮಧ್ಯಭಾಗದಲ್ಲಿ ಇರುವಂಥದ್ದು ನೋಡಿ, ಇಲ್ಲೊಂದು ಅನಿಲ ಕೊಳವೆ ಇರುತ್ತೆ. ಈ ಮಧ್ಯಭಾಗದನ್ನು ತೆಗೆದು ಬಿಡಿ, ಇದನ್ನು ಇದು ಓಪನ್ ಮಾಡ್ಕೊಳ್ಳಿ. ಇದನ್ನು ಇದನ್ನು ತೆಗೆಯೋದು ಬೇಡ, ಹಾಕ್ಬಿಡೋಣ. ಆನಂತರ ಇದನ್ನು ಪೂರ್ಣಗೊಳಿಸ್ಕೊಳ್ಳೋಣ.
ಸೊ ನಂತರ ಈ ಕಡೆ ಭಾಗ ಗೊತ್ತಾಗ್ತೀರಿ ಅಂದ್ಕೊಳ್ತೀನಿ. ಈ ಭಾಗ ಮತ್ತೆ ಇಲ್ಲಿ ನೋಡಿ, ಇದು ಮುಂದಕ್ಕೆ ಸ್ವಲ್ಪ ಹೋಗಲಿ, ಆಮೇಲೆ ಮತ್ತೆ ಈ ಲೈನ್ ತಗೊಳ್ಳಿ. ಇಷ್ಟು ನಾನು ಬರೆದಿರುವಂಥದ್ದು ಇಟ್ಟಿಗೆಯ ಅಂದರೆ ಬ್ರಿಕ್ಸ್ ಇಟ್ಟಿಗೆಯ ಕಟ್ಟಡಗಳಾಗಿರುತ್ತೆ. ಈಗ ಇವೆಲ್ಲದಕ್ಕೂ ಇಟ್ಟಿಗೆ ಹೇಗೆ ನಾವು ಡಿಸೈನ್ ನಿಮ್ಗೆ ಕಟ್ಟಡ ಕಟ್ಟಬೇಕಾಗಿ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಅಂತ. ಸ್ಕೇಲ್ನ ಬಳಸ್ಕೋಬೋದು, ನೀವು ಸ್ಕೇಲ್ನ ಬಳಸ್ಕೊಂಡು ಕೂಡ ಹಾಕ್ತಾ ಹೋಗ್ಬೋದು, ನೀಟಾಗಿ ಬರುತ್ತೆ. ಎಲ್ಲ ಭಾಗಗಳು ಹಾಗೇನೆ. ಇಟ್ಟಿಗೆ ಭಾಗ ಅಂತ ನಿಮಗೆ ಇಟ್ಟಿಗೆಯಿಂದ ಕಟ್ಟಿರೋದು ಅಂತ ಹೇಳ್ತಾ ಇದ್ದೀನಲ್ಲ. ಸೇರಿಸಿ ನೀವು ಬರ್ಕೋಬೋದು.
ಇವೆಲ್ಲ ಇಟ್ಟಿಗೆ ಥರ ಇರೋದ್ರಿಂದ ನಾವು ಈ ರೀತಿ ಮಾಡ್ಕೊಂಡು ಹೋಗೋಣ. ಇದು ಅಷ್ಟೇ, ಎಲ್ಲ ಇಟ್ಟಿಗೆನೆ. ಸ್ಕೇಲ್ ಬಳಸ್ಕೊಡಿ. ಇದು ಸ್ಲ್ಯಾಬ್ ಕವರ್. ಹಾಗೆ ಇಲ್ಲೊಂದು ಇಲ್ಲಿ ಔಟ್ಲೆಟ್ ಇರುತ್ತೆ. ಇದು ಆರೋ ಮಾರ್ಕ್ ಹಾಕೊಂಡು ಹೋಗಿ ಇಷ್ಟಾದ್ಮೇಲೆ ನಿಮಗೆ ಇಲ್ಲಿ ಭಾಗಗಳನ್ನ ಗುಡಿಸೋಣ. ಭಾಗಗಳ ಗುಡಿಸೋದಕ್ಕಿಂತ ಮುಂಚೆ ಇಲ್ಲಿ ಏನಿರುತ್ತೆ ಎಲ್ಲ ಬರೆಯೋಣ. ಹೀಗೆ ಇಷ್ಟೊಳಗೂ
ಪೂರ್ತಿ ಈ ಲೆವೆಲ್ ಇದೆಯಲ್ಲ, ಈ ಲೆವೆಲ್ ತನಕನೂ ಮಾಡ್ಕೊಳ್ಳಿ. ಇದ್ರ ಮೇಲೆ ಬರೋದು ಬೇಡ. ನಂತರ ಈ ಭಾಗದಲ್ಲಿ ಇಷ್ಟಿದೆ. ಈಗ ಭಾಗಗಳನ್ನ ಗುರುತಿಸ್ಕೊಂಡು ಹೋಗೋಣ. ಭಾಗಗಳು ಬಂತಂತಂದಾಗ ಇಲ್ಲಿ ಈ ಭಾಗ ಕನ್ನಡದಲ್ಲಿ ಬರಿತೀನಿ, ಇಂಗ್ಲೀಷ್ನಲ್ಲಿ ಕೂಡ ಬರಿತೀನಿ. ಇದು ಮಿಕ್ಸಿಂಗ್ ಟ್ಯಾಂಕ್, ಮಿಶ್ರಣ ಮಾಡುವ ತೊಟ್ಟಿ. ಮಿಕ್ಸಿಂಗ್ ಟ್ಯಾಂಕ್. ಮಿಶ್ರಣ ಮಾಡುವ ತೊಟ್ಟಿ. ಇದು ಗ್ರೌಂಡ್ ಲೆವೆಲಲ್ಲಿ ಇದನ್ನು ತೋರಿಸ್ಕೊಳ್ಳಿ. ಓಕೆ, ಇಲ್ಲೂ ಕೂಡ ಇಲ್ಲಿ ಮಣ್ಣು, ಇಲ್ಲೂ ಕೂಡ ಬರೀರಿ ಮಣ್ಣು. ಸೊ ಇದು ಇನ್ಲೆಟ್ ಚೇಂಬರ್. ಇನ್ಲೆಟ್ ಚೇಂಬರ್ ಅಂದರೆ ಒಳಗಡೆ ಹಾಕೋದಕ್ಕೆ. ಸೊ ಒಳಗಡೆ ಏನು ಹಾಕ್ತೀವೋ ಅದಕ್ಕೆ ನಾವು ಇನ್ಲೆಟ್ ಚೇಂಬರ್ ಅಂತ ಹೇಳ್ತೀವಿ. ಅಥವಾ ಒಳ ಕವಾಟ ಅಂತ ಕನ್ನಡದಲ್ಲಿ ಹೇಳ್ಬೋದು. ಒಳ ಕವಾಟ. ಈ ಕಡೆ ಬಂದು ಇದು ಹೊರ ಕವಾಟ. ಹೊರ ಕವಾಟ, ಔಟ್ಲೆಟ್ ಚೇಂಬರ್. ಇದು ಅಂಡರ್ಗ್ರೌಂಡ್ ಟ್ಯಾಂಕ್. ಅಂಡರ್ಗ್ರೌಂಡ್ ಟ್ಯಾಂಕ್, ಡೈಜೆಸ್ಟರ್ ಅಂತ ಹೇಳ್ತೀವಿ. ಅಂಡರ್ಗ್ರೌಂಡ್ ಟ್ಯಾಂಕ್, ಡೈಜೆಸ್ಟರ್. ಕನ್ನಡದಲ್ಲಿ ಇದನ್ನು ಪಾಚಕ ಅಂತ ಹೇಳ್ತೀವಿ. ಪಾಚಕ, ಪಚನ ಮಾಡುವುದು ಅಂತ ಹೇಳ್ತೀವಲ್ಲ, ಹಾಗೆ ಡೈಜೆಸ್ಟರ್ ಅಂತ. ಅದಾದಮೇಲೆ ಇಲ್ಲಿ ಅನಿಲ, ಬಯೋಗ್ಯಾಸ್ ಅನಿಲ, ಜೈವಿಕ ಅನಿಲ. ಇದು ಔಟ್ಲೆಟ್ ಫಾರ್ ಗ್ಯಾಸ್, ಅಂದರೆ ಅನಿಲಕ್ಕೆ ಹೊರ ಕವಾಟ. ಔಟ್ಲೆಟ್ ಫಾರ್ ಗ್ಯಾಸ್, ಬಯೋಗ್ಯಾಸ್. ಅನಿಲಕ್ಕೆ ಹೊರ ಕವಾಟ. ಇದು ಗೊಬ್ಬರ. ಗೊಬ್ಬರ, ಮೆನ್ಯೂರ್. ಇಲ್ಲಿ ಮಿಕ್ಸಿಂಗ್ ಟ್ಯಾಂಕ್ ಬರ್ತದಲ್ವಾ, ಏನು ಮಿಕ್ಸ್ ಮಾಡ್ತೀವಿ ಇಲ್ಲಿ ಅಂತಂದರೆ ಕೌಡಂಗ್ ಆ್ಯಂಡ್ ವಾಟರ್, ಸಗಣಿ ಮತ್ತು ನೀರು. ಕೌಡಂಗ್ ಆ್ಯಂಡ್ ವಾಟರ್ ಪ್ಲಸ್ ವಾಟರ್. ಸಗಣಿ ಮತ್ತು ನೀರು, ಸಗಣಿ ಪ್ಲಸ್ ನೀರು. ಸೊ ಇಷ್ಟು ನೀವು ಇದರಲ್ಲಿ ಕಲ್ತ್ಕೊಂಡ್ರೆ ಸಾಕಾಗ್ತದೆ. ನೋಡಿ, ಇನ್ಯಾವುದರ ಭಾಗಗಳಿದ್ರೆ ನಿಮಗೆ ಗಮನಿಸಿದ್ರೆ ಹೇಳ್ಕೋಬಹುದು. ಬೇಕಂತಂದರೆ ಇಲ್ಲಿ ಇದೆಯಲ್ಲ, ಇದು ಗ್ಯಾಸ್ ವಾಲ್ವ್ ಅಂತ. ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಒಳಗಡೆ ಹಾಕೊಳ್ಳುವಂಥದ್ದು. ಇದು ಗ್ಯಾಸ್ ವಾಲ್ವ್. ಗ್ಯಾಸ್ ವಾಲ್ವ್ ಇದು ನೋಡಿ,
ಇದು ಗೊಮ್ಮಟ, ಇದನ್ನ ಬೇಕಾ ಬರ್ಕೋಬೋದು. ಗೊಮ್ಮಟ, ಡೋಮ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಅರ್ಥ ಆಗ್ತಿದ್ದೀರಾ? ಸೊ ಮಿಕ್ಸಿಂಗ್ ಟ್ಯಾಂಕ್ ಆಯಿತು, ಕೌಡಂಗ್ ಆಯಿತು, ಬಂದಿದ್ದು ಒಳಗಡೆ ಹೋಗಿದೆ ಡೈಜೆಸ್ಟರು, ಡೈಜೆಸ್ಟರು. ಹಾಗೆ ನಿಮಗೆ ಇದು ಹೇಳಿದ್ನಲ್ಲ, ಆಲ್ರೆಡಿ ಹೇಳಿದ್ದೀನಿ, ಔಟ್ಲೆಟ್ ಫಾರ್ ಬಯೋಗ್ಯಾಸ್ ಅಂತ. ನಮ್ಗೆ ಹೇಗೆ ಇಲ್ಲಿ ಕಂಟ್ರೋಲ್ ಅಷ್ಟೇ. ಇದು ಇಲ್ಲಿಂದ ಹೋಗುವಂತಹ ಬಯೋಗ್ಯಾಸ್ಗೆ ನಮಗೆ ಬೇಕಂತಂದಾಗ ಇದನ್ನು ಆಫ್ ಮಾಡ್ಕೋಬೋದು, ಬೇಡ ಅಂದಾಗ ಬೇಕಂತ ಆನ್ ಮಾಡ್ಬೋದು, ಬೇಡ ಅಂದಾಗ ಆಫ್ ಮಾಡ್ಕೋಬೋದು, ಇಲ್ಲಿಂದ ಹೊರ ಹೋಗುವಂಥದ್ದು. ಸೊ ಇಷ್ಟು ನಿಮಗೆ ಈ ರೀತಿನ ಹೇಳ್ಕೊಟ್ಟಿದ್ದೀನಿ. ಅಂದರೆ ಇದು ಯಾವುದೋ ನಿಮಗೆ ಇದುವರೆಗೆ ನಾನು ಹೇಳಿದಂತಹ ಚಿತ್ರ ಅಂತಂದರೆ ಬಯೋಗ್ಯಾಸ್ ಪ್ಲ್ಯಾಂಟ್. ಬಯೋಗ್ಯಾಸ್ ಪ್ಲ್ಯಾಂಟ್, ಇದನ್ನು ಕನ್ನಡದಲ್ಲಿ ಜೈವಿಕ ಅನಿಲ ಸ್ಥಾವರ. ಜೈವಿಕ ಅನಿಲ ಸ್ಥಾವರದ ಸಾಂಕೇತಿಕ ಚಿತ್ರ. ಸಾಂಕೇತಿಕ ಚಿತ್ರ ಪ್ರಾಕ್ಟೀಸ್ ಮಾಡಿ, ಖಂಡಿತ ಬರುತ್ತೆ. ಇದರ ಕಾರ್ಯವನ್ನು ನಂತರ ನಿಮಗೆ ವಿವರಿಸ್ತೀನಿ. ಸೊ ಚಿತ್ರ ಚೆನ್ನಾಗಿ ಬರಲಿ. ನಿಮಗೆ ಇದು 3 ರಿಂದ 4 ಅಂಕಗಳಿಗೆ ಇದು ಚಿತ್ರ ಬರುತ್ತೆ. ಹಾಗಾಗಿ ಚಿತ್ರ ಸರಿಯಾಗಿ ಬರೆದ್ರೆ, ಇದು ಕಾರ್ಯವನ್ನು ತಿಳ್ಕೊಂಡ್ರೆ ನಿಮಗೆ 2 ರಿಂದ 3 ಮಾರ್ಕ್ಸು. ಚಿತ್ರನೇ ಕೊಡ್ಬೋದು, ಅಥವಾ ಚಿತ್ರದ ಭಾಗಗಳಲ್ಲಿ ಅದರ ಕಾರ್ಯವನ್ನು ವಿವರಿಸಿ ಅಂತ ಕೂಡ ಕೇಳ್ಬೋದು. ಸೊ ಕಾರ್ಯವನ್ನು ನಂತರದ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಇದುವರೆಗೆ ನೀವೀಗ ಚಿತ್ರವನ್ನು ಚೆನ್ನಾಗಿ ಕಲಿತು ನನಗೆ ನೀವು ಕಲ್ತಿರೋದಕ್ಕೆ ಗುರುತಾಗಿ ನನಗೆ ನೀವು ಬರೆದಿದ್ದನ್ನು ನನ್ನ ವಾಟ್ಸಪ್ಗೆ ಹಾಕಿದ್ರೆ ಅದು ಸರಿಗಿದೆಯೋ ಇಲ್ವೋ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.